ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಔಟ್ ಆಗೈತಿ. ನಿನ್ನೆಯಿಂದ ಕೂಡ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭ ಆಯ್ತು. ಹಾಗಿದ್ರೆ ಯಾವ ಜಿಲ್ಲೆಗೆ ಇಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು, ಲಾಸ್ಟ್ ಟೈಮ್ ಯಾವ ಜಿಲ್ಲೆಗೆ ಕಡಿಮೆ ಕಟಾಪ್ ಐತಿ, ಲಾಸ್ಟ್ ಟೈಮ್ ಯಾವ ಜಿಲ್ಲೆಗೆ ಹೆಚ್ಚಿನ ಕಟಾಪ್ ಐತಿ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ರೋಸ್ಟರ್ ಪ್ರಕಾರ ಯಾವ ರೀತಿ ಏನಿದೆಯಲ್ಲ ಜಿಲ್ಲಾವಾರು ಹುದ್ದೆಗಳನ್ನ ಹಂಚಿಕೆ ಮಾಡ್ಯಾರಿ. ಆ ಹಂಚಿಕೆ ಒಳಗ ಯಾವ ಕೆಟಗರಿಗೆ ಎಷ್ಟು ಪೋಸ್ಟ್ ಬರ್ತಾವ ಅಂತೇಳಿ ಅದ್ರ PDF ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಹಾಕಿದ್ರಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ ನೋಡಿಕೊಳ್ಳಿ. ಅರ್ಜಿ ಸಲ್ಲಿಸುವ ಮುನ್ನ ಆ ಜಿಲ್ಲೆಗಳಿಗೆ ಅಂದ್ರೆ ಯಾವ ಜಿಲ್ಲೆಯಲ್ಲಿ ನಮ್ಮ ಕಡೆ ಅಂದ್ರೆ 2A 2B ತಡೆ ಯಾವ ಕೆಟಗರಿಗೆ ಹುದ್ದೆಗಳ ಖಾಲಿ ಅದಾವಿಲ್ಲ ಅಂತ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ಅದ್ರಾಗ ಎಲ್ಲ ಕಂಪ್ಲೀಟ್ ಮಾಹಿತಿ ಐತಿ, ನೋಡ್ಕೋರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಜಿಲ್ಲೆಗೆ ಕಡಿಮೆ ಕಟಪ್, ಯಾವ ಜಿಲ್ಲೆಗೆ ಹೆಚ್ಚಿನ ಕಟಪ್ ನಿಂತದ ಅಂತ ನೋಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದ್ರೂ ವಿಲೇಜ್ ಅಕೌಂಟ್ SD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನಿಲ್ಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SD ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡೂ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ನೀವು ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿ ಸ್ಟಡಿನ ಮಾಡ್ತೀರಾ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದ ಸಿಲೆಬಸ್ ಎಲ್ಲರೂ ನೋಟ್ಸ್ ಇರ್ತಾವ. ಅದ್ರ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ SD ಅದು FD ಅದು PCPS ಅದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಅದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಇವು ಬಹಳ ಉಪಯುಕ್ತವಾದ ನೋಟ್ಸ್ ಇರ್ತಾವ. ಅದ್ರ ಜೊತೆಗೆ 1 year ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಈ ಎಲ್ಲಾ ನೋಟ್ಸ್ ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದೆ. ಸ್ನೇಹಿತರೆ, ಈಗ 1 year ಕರೆಂಟ್ ಅಫೇರ್ಸ್ ತಗೋಕ್ ಹೋದ್ರ ಕಡಿಮೆ ಅಂದ್ರೂ ಕೂಡ 300 ರೂಪಾಯಿನ ತಗೋತಾರ. ನಾವು ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಸಿಲೆಬಸ್ ಅಲ್ಲಿರುವ ಶಾರ್ಟ್ ನೋಟ್ಸ್ ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಆಗಿ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜ್ ಹಾಕಿ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ. ಓಕೆ, ಬನ್ನಿ ಸ್ನೇಹಿತರೆ, ಹಾಕಿದ್ರೆ ಲಾಸ್ಟ್ ಟೈಮ್ ಯಾವ ಜಿಲ್ಲೆಗೆ ಎಷ್ಟು ಕಟಾಪ್ ನಿಂತಿತ್ತು 1:1 ಗೆ ಸಂಬಂಧಿಸಿದಂತೆ ನೋಡೋಣ. ಸ್ನೇಹಿತರೆ, ಲಾಸ್ಟ್ ಟೈಮ್ 1000 ವಿಲೇಜ್ ಅಕೌಂಟ್ ಹುದ್ದೆಗಳು ಖಾಲಿದ್ದು, ಅವಾಗ 1000 ಕರೆದಿದ್ರಿ. ಈಗ ನಮ್ಮ ಬಾಗಲಕೋಟೆ ನಮ್ಮ ವಿಜಯಪುರದಿಂದ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮ್ ವಿಜಯಪುರ ಅಥವಾ ಬಿಜಾಪುರದಲ್ಲಿ 7 ಹುದ್ದೆಗಳು ಖಾಲಿದ್ದು. 7 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟಾಪ್ ಅನ್ನ ನೋಡ್ಕೋರಿ. ಸ್ನೇಹಿತರೆ, ಇದು ಎಕ್ಸಾಮ್ ಬಂದು 200 ಅಂಕಗಳಿಗೆ ಇರತತಿ, ಇದು ನೆನಪಿರ್ಲಿ. GK 100 ಮಾರ್ಕ್ಸ್, ಕಮ್ಯುನಿಕೇಶನ್ 100 ಮಾರ್ಕ್ಸ್, ಟೋಟಲ್ 200 ಅಂಕಕ್ಕೆ ಎಕ್ಸಾಮ್ ಇರ್ತತಿ. ಇದು ಅದಕ್ಕಾಗಿ ಇಲ್ಲಿ ಮತ್ತೆ 129 ಬಂದೈತಲ್ರಿ, ಜಾಸ್ತಿ ಬಂದೈತಿ ಅಂತೇಳಿ ತಿಳ್ಕೊಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, 120 ಅಂಕಗಳಿಗೆ ಇಲ್ಲಿ ಕೆಟಗರಿ ಕೂಡ ಕೊಟ್ಟಾರ. ನಿಮಗೆ ಏನಾದ್ರು ಬೇಕಾಗಿತ್ತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋರಿ. ಇಲ್ಲಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದ್ರೆ ಟೆಲಿಗ್ರಾಮ್ ಗ್ರೂಪ್ ದಾಗ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಓಲ್ಡ್ ಕಟಾಪ್ ನ ಓಲ್ಡ್ ಕಟಾಪ್ PDF ಅನ್ನ ಹಾಕ್ತೇವೆ. ಓಕೆ, ಇಲ್ಲಿ ನೋಡಾಕತ್ತಿರಲ್ಲ, ಇವು ಎಲ್ಲಾ ಕೆಟಗರಿಗೆ ಸಂಬಂಧಿಸಿದಂತೆ ಎಷ್ಟು ಕಟಾಪ್ ನಿಂತೈತಿ ನೋಡ್ಕೋರಿ. ಓಕೆ, ಇನ್ನ ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆ ನೋಡೋಣ. ಸ್ನೇಹಿತರೆ, ಲಾಸ್ಟ್ ಟೈಮ್ ಬಾಗಲಕೋಟೆಯಲ್ಲಿ 22 ಹುದ್ದೆಗಳು ಖಾಲಿದ್ದು. ಸೇಮ್ ಈ ವರ್ಷನೂ ಕೂಡ ಒಂದು 2 ರಿಂದ 3 ಅಷ್ಟೇ ವೇರಿಯೇಷನ್ ಆಗೈತಿ. ಸೇಮ್ ಈ ಸಾರಿ ನಿಮ್ದು ಬಾಗಲಕೋಟೆಗೆ ಇಷ್ಟೇ ಕಟಾಪ್ ಬರುವ ಸಾಧ್ಯತೆ ಡಿಪೆಂಡ್ಸ್ ಅಪಾನ್ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಏನಾದ್ರು ಕ್ವಶನ್ ಪೇಪರ್ ಈಸಿ ಬಂತಂದ್ರೆ ಹೈ ಆಗ್ಬೋದು. ಕ್ವಶನ್ ಪೇಪರ್ ಏನಾದ್ರು ಟಫ್ ಬಂತಂದ್ರೆ ಇಷ್ಟೇ ಆಗ್ಲಿ. ಇಲ್ಲಕಂದ್ರ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಟಫ್ ಇತ್ರಿ, ಅದಕ್ಕಾಗಿ ಹೇಳಾಗತ್ತಿದೆ. ಇಷ್ಟ ಬತ್ತಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಇಷ್ಟು ಸ್ಕೋರ್ದಾಗ ನೀವು ಸೆಲೆಕ್ಷನ್ ಆಗ್ತೀರಿ. ನೋಡ್ತಿರ್ಬೋದು ನೀವು, ಹೈಯೆಸ್ಟ್ ನೋಡ್ರಿ ಇಲ್ಲಿ ಜನರಲ್ ಕ್ಯಾಟಗರಿಗೆ 146 ನಿಂತೈತಿ. 2A ಗೆ 133, ಅದೇ ರೀತಿ ಥರ್ಡ್ ಎ ಗೆ 132. ಅದೇ ರೀತಿ ನೆಕ್ಸ್ಟ್ ಕಡಿಮೆ ಇದ್ದದ್ದು ಹೇಳೋಣಂದ್ರೆ ಕಡಿಮೆ ಇದ್ದದ ಹೇಳ್ತೀವಿ, ಲಾಸ್ಟ್ ಇರ್ತದೆ ಕಡಿಮೆ ಇದ್ದು. ಓಕೆ, ಥರ್ಡ್ ಎ ಗೆ ಲಾಸ್ಟ್ ಎಷ್ಟವರೆಗೆ ನಿಂತದಪ್ಪ ಅಂದ್ರದ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಇರ್ತತಿ ಎದ್ರ ಮೇಲೆ ಆಯ್ಕೆ ಆಗಿದ್ದಾರೆ. ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಇರ್ತಾರ,
ಅದೇ ರೀತಿ ವುಮೆನ್ ಇರ್ತಾರ, ಅದರ್ಸ್ ಇರ್ತಾರ. ಇವೆಲ್ಲ ಅದರ್ಸ್ ಅಂದ್ರ ಪುರುಷ ಅಭ್ಯರ್ಥಿಗಳು ಕೂಡ ಅದರ್ಸ್ ಒಳಗ ಬರ್ತಾರ್ರಿ. ಯಾಕಂದ್ರ ಅಲ್ಲಿ ನೀವು ಇದನ್ನ ರೋಸ್ಟರ್ ನೋಡಿರ್ಬೋದು ನಿನ್ನೆ ತಾನೇ ನಾ ವಿಡಿಯೋದಾಗ ಕಂಪ್ಲೀಟ್ ಆಗಿ ತೋರ್ಸಿ ನಿಮಗ. ಓಕೆ, ನೋಡಿದ್ರಲ್ಲಿ ಎಸ್ ಟಿಗೆ ನೋಡಿ ಲಾಸ್ಟ್ ಅಂದ್ರು 105, ಅದೇ ರೀತಿ ಎಸ್ ಟಿಗೆ 102 ಮಟ ನಿಂತತಿ. 2A ಗೆ ಲಾಸ್ಟ್ 112 ಮಟ ನಿಂತತಿ. ಓಕೆ, ನೋಡಿದ್ರಲ್ಲ. ನೆಕ್ಸ್ಟ್ ಬೇರೆ ಜಿಲ್ಲೆ ನೋಡೋಣ. ಸ್ನೇಹಿತರೆ, ನೀವು ಇದೇನ್ ನೋಡಾಕತ್ತಿರಲ್ಲ ದಕ್ಷಿಣ ಕನ್ನಡ ಜಿಲ್ಲೆದು. ದಕ್ಷಿಣ ಕನ್ನಡ ಒಳಗನೆ ಅತ್ಯಂತ ಕಡಿಮೆ ಕಟ್ ಆಫ್ ನಿಂತಿತ್ರಿ. ಎಲ್ಲಾದ್ರೂ ಈಗ ಒಂದ್ 3-4 ಜಿಲ್ಲೆ ನೋಡಿದಾಗ ನಿಮಗೆ ಅನಿಸಿದ್ ಏನಪ್ಪಾ ಅಂದ್ರೆ 100 ಮೇಲೆ ನಿಂದಿರ್ಬೇಕಾದ್ರೆ ಕಟ್ ಆಫ್ ಅಂತ ಅನ್ಸಿತ್ತ. ಬಟ್ ಇಲ್ಲಿ ನೋಡ್ರಿ ದಕ್ಷಿಣ ಕನ್ನಡದಲ್ಲಿ 99, 95 ಮಟ ಕಟ್ ಆಫ್ ನಿಂತತ್ರಿ. ನೋಡ್ತಾ ಇದ್ರಲ್ಲ, ಪ್ರತಿಯೊಂದು ಇಲ್ಲಿ ಫಿಮೇಲ್ ಮೇಲ್ ಅಂತ ಮೆನ್ಷನ್ ಮಾಡಿರ್ತಾರ ನೋಡ್ರಿ. ಇಲ್ಲಿಗ ಫಿಮೇಲ್ ಮೇಲ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರ. ಇಲ್ಲಿ ನೋಡ್ರಿ 95 ಮಟ ನಿಂತತಿ. ಇಲ್ಲಿ 2A PH ಅಂದ್ರ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿದು 95 ಮಟ ನಿಂತತಿ. ಅದೇ ರೀತಿಯಲ್ಲಿ PH ಆಲ್ಮೋಸ್ಟ್ ಎಲ್ಲ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳದ ನೋಡ್ರಿ 85 ಮಟ ನಿಂತತಿ. 2 ಎಕ್ಸಾಮ್ ಸೇರಿಸ್ರಿ. ಮಿನಿಮಮ್ ಕ್ವಾಲಿಫಿಕೇಶನ್ ಎಷ್ಟೈತಪ್ಪ ಅಂದ್ರೆ 70 ಮಾರ್ಕ್ಸ್ ಮಿನಿಮಮ್ ಆದ್ರ ತಗೊಂಡ್ರ ಮಾತ್ರ ನೀವು ಇಲ್ಲಿ ಪಾಸ್ ಆದಂಗ ಇತ್ತು. ಅದ್ರ ಬಗ್ಗೆ ಇನ್ನೊಂದ್ ಸಾರಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ, ಅದು ಕಂಪ್ಲೀಟ್ ಆಗಿ ಮಾಹಿತಿನ ನೋಡಿ. ನೆಕ್ಸ್ಟ್ ಇದು ಮಂಗಳೂರು ಜಿಲ್ಲೆ ಆತು, ಸಾರಿ ದಕ್ಷಿಣ ಕನ್ನಡದಾಗ ಡಿಸ್ಟಿಕ್ ಒಳದ ಇನ್ನೊಂದು ಬಿಟ್ಟಾರ, ಅಲ್ಲಿ ಮಂಗಳೂರ್ದು ಬಿಟ್ಟಿದ್ರ ಮೇಲೆ ಇಲ್ಲಿ ನೋಡ್ರಿ. ಇಲ್ಲಿ ಕಟಾಪ್ ಪಟ್ಟು ಎದಕ್ ತೋರಿಸ್ತೀವಪ್ಪ ಅಂದ್ರೆ ಇಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಲಿ ಅನ್ನೋ ಕಾರಣಕ್ಕಾಗಿ ತೋರ್ಸಾಕತ್ತಿದ್ದು. ಇಲ್ಲಿ ಯಾವುದೇ ರೀತಿಯ ನೋಡ್ರಿ, ಇಲ್ಲಿ ಯಾವುದೇ ರೀತಿ ಮೀಸಲಾತಿ ಇಲ್ಲೋದು SC ಮತ್ತು ST ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ 97, 95 ನಿಂತತ್ರಿ. ಇಲ್ಲಿ ಅದೇ ರೀತಿ ನೋಡ್ರಿ 92, 88 ಎಕ್ಸ್ ಸರ್ವಿಸ್ ಮ್ಯಾನ್ ಬಿಡ್ಬೇಕ್ರಿ. 87, 80 ನೋಡ್ರಿ. ಬರೀ 10 ಮಾರ್ಕ್ಸ್ ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಮೇಲೆ ನಿಂತ್ರ 10 ಮಾರ್ಕ್ಸ್ ತಗೊಂಡ್ರು ಕೂಡ ನೀವು ಇಲ್ಲಿ ಪಾಸ್ ಆಗ್ಯಾರ ಅಂದ್ರೆ ಜಾಬ್ ಸೆಲೆಕ್ಷನ್ ಆಗ್ಯಾರ ಇದು. ಸೊ ಅದಕ್ಕಾಗಿ ಹೇಳ್ತೀನಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ತಪ್ಪುಗಳು ಮಾಡ್ತಿರಪ್ಪ ಅಂದ್ರೆ ಅದರಲ್ಲೂ ಅಂಗವಿಕಲ ಕೋಟಾದಲ್ಲಿ ಇರುವ ಅಭ್ಯರ್ಥಿಗಳು ತಮ್ಮ ಜಿಲ್ಲೆಗಾಗಿನೇ ಅಪ್ಲಿಕೇಶನ್ ಹಾಕಕ ನೋಡಾಕತ್ತಾರ. ಆದಷ್ಟು ನಿಮ್ಮ ಕ್ಯಾಟಗರಿಗೆ ಅಥವಾ ನಿಮ್ಮ ಮೀಸಲಾತಿ ಏನೇನೈತಲ್ಲ, ಯಾವ ಜಿಲ್ಲೆಗೆ ನಿಮ್ಮ ಮೀಸಲಾತಿ ಐತಿ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ನಿನ್ನೆ ತಾನೇ ಒಂದಿಬ್ರ ಮೆಸೇಜ್ ಹಾಕಿದ್ರು ನಮ್ಗೆ ಆಲ್ರೆಡಿ, ಅವ್ರು ಕಾಲ್ ಕೂಡ ಮಾಡಿ ಹೇಳಿದ್ರು, ನಾವ್ ಈ ಜಿಲ್ಲೆಗೆ ಹಾಕ್ಬೇಕಂತ ಮಾಡಿವ್ರಿ, ಅಲ್ಲಿ ಅದ್ರ ನಮ್ದು ಅಂಗವಿಕಲ ಐತಿ ಆದ್ರೂ ಕೂಡ ನನಗೆ ಅಲ್ಲಿ ಕೋಟಾದಾಗ ಅಪ್ಲಿಕೇಶನ್ ಹಾಕಕ ಮೀಸಲಾತಿ ಇಲ್ಲ, ನಾ ಬೇರೆ ಜಿಲ್ಲೆಗೆ ಹಾಕ್ಲೇ ಏನ್ ಬೇಡ ಅಂತ ಕೇಳಾಕತ್ತಾರ. ಅವ್ರಿಗೆ ಏನ್ ಅನ್ಸಿತಪ್ಪ ಅಂದ್ರ ಅದು ಹಾವೇರಿ ಜಿಲ್ಲೆದವ್ರು, ಅವ್ರ ಜಿಲ್ಲೆದಾಗ ಕೆಲಸ ಮಾಡ್ಬೇಕು ಅನ್ನೋದೈತಿ. ಬಟ್ ಅಲ್ಲಿ ಅಂಗವಿಕಲ ಅಭ್ಯರ್ಥಿಗೆ ಪೋಸ್ಟ್ ಇಲ್ಲದೆ ಇರುವ ಕಾರಣಕ್ಕಾಗಿ ಬೇರೆ ಜಿಲ್ಲೆಗೆ ಹಾಕುವಂತ ಪರಿಸ್ಥಿತಿ ಬಂದೈತಿ. ಆದಷ್ಟು ಅಂಗವಿಕಲ ಇರೋ ಅಭ್ಯರ್ಥಿಗಳು ಬೇರೆ ಜಿಲ್ಲೆ ಒಳಗೆ ಪೋಸ್ಟ್ ಇದ್ರು ಕೂಡ ಅಲ್ಲಿಗೆ ಅಪ್ಲಿಕೇಶನ್ ಹಾಕೋರಿ. ಯಾಕಂದ್ರ ನೀವು ಪೋಸ್ಟ್ ಇಲ್ಲದೆ ಇರುವ ಕಡೆ ಹಾಕಿದ್ರಪ್ಪ ಅಂದ್ರೆ ನೀವು ಹಾಕಿ ಕೂಡ ವೇಸ್ಟ್ ಆಗತ್ತ. ಸೊ ಅದಕ್ಕಾಗಿ ನಿಮ್ ಕಡೆ ಎಲ್ಲಿ ಪೋಸ್ಟ್ ಇರ್ತಾವ ಅಂಗವಿಕಲ ಅಭ್ಯರ್ಥಿಗೆ ಅಲ್ಲಿ ಅಪ್ಲಿಕೇಶನ್ ಹಾಕೋರಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಖಾಲಿ ಇರುವ ಹುದ್ದೆಗಳದರೆ 32 ಹುದ್ದೆಗಳು ಖಾಲಿ ಅದಾವ. ಇಲ್ಲಿ ನೋಡ್ರಿ ಎಷ್ಟು ಡೀಟೇಲ್ ಆಗಿ ಕೊಟ್ಟಾರ, ಕಂಪ್ಲೀಟ್ ಆಗಿ ಮಾಹಿತಿ ಐತಿ ನೋಡ್ರಿ. ಯಾವ ಕ್ಯಾಟಗರಿ ಅಭ್ಯರ್ಥಿ ಕೂಡ ಬಂದಾರತೆ ಇಲ್ಲಿ ಪೂರ ಕೊಟ್ಟಾರ. ಒಕ್ಕಲಿಗ ತರ್ಡ್ ಎ ಐತಿ ಇಲ್ಲಿ, ಅದೇ ರೀತಿ 2A ಕುರುಬ, 2A ತರ್ಡ್ ಎ ಒಕ್ಕಲಿಗ ಪ್ರತಿಯೊಂದನ್ನು ಕೂಡ ಕೊಟ್ಟಾರ. ಅದ್ರ ಇಲ್ಲಿ ನಿಮ್ಗೆ ಮೇನ್ ಬೇಕಾಗಿರೋದು ಕಟಾಪ್, ಅದೇ ರೀತಿ ಯಾವ ಕ್ಯಾಟಗರಿಗೆ ಎಷ್ಟು ಕಟಾಪ್ ಐತಿ ಅಂತ ನೋಡ್ಕೋಬೇಕ. ಬೆಂಗಳೂರಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ 110 ಮೇಲೆ ಐತ್ರಿ. ಒಂದೆರಡು ಕ್ಯಾಟಗರಿಗೆ ಸಂಬಂಧಿಸಿದಂತೆ ನೋಡ್ರಿ ಇಲ್ಲಿ SC ST ಗೆ ಸ್ವಲ್ಪ ಕಡಿಮೆ ಐತಿ. ಇಲ್ಲಿ ನೋಡ್ರಿ ಒಬ್ಬ ಅಭ್ಯರ್ಥಿದು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರು 101 ಇದ್ರು ಕೂಡ, ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 101 ನಿಂತಂದ್ರೆ ಕಟಾಪ್ ಯಾವ ರೀತಿ ನಿಂತತಿ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ನೋಡ್ಕೋರಿ 82, 80 ಮಟ ನಿಂತೈತಿ. ಇದು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ರೀ ತುಮಕೂರು ಲಾಸ್ಟ್ ಟೈಮ್ 72 ಖಾಲಿದ್ದು, ಈ ಸಾರಿ ಒಂದು 50 ಮಟ ಈಗ ಖಾಲಿ ಅದಾವ ತುಮಕೂರಿನಲ್ಲಿ. ಈಗ ನೋಡ್ರಿ ತುಮಕೂರಿಗೆ ಸಂಬಂಧಿಸಿದ ತುಮಕೂರಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಕ್ ಇಷ್ಟ ಪಡ್ತಾರೆ ಇವ್ರು ನೋಡ್ಕೋಬಹುದು. ಇದು ಉಲ್ಟಾ ಕೊಟ್ಟಾರ. ಓಕೆ, ಇಲ್ಲಿ ನೋಡ್ಕೋರಿ ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ ಸ್ವಲ್ಪ ಕಡಿಮೆ ಕಟಾಪ್ ನಿಂತದಂತಾನೆ ಹೇಳ್ಬೋದ್ರಿ. ಇವರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅನ್ನ ಮೇಲ್ ತಗೊಂಡ್ರ, ಉಳಿದಿದ್ದು ಕೆಳಗಡೆ ತಗೊಂಡ್ರ. ಲೇಡೀಸ್ಗೆ ಅಂದ್ರೂ ಕೂಡ ಅಂದ್ರ ಲಾಸ್ಟ್ ಲೇಡೀಸ್ ಹೆವಿ ಕಾಂಪಿಟೇಷನ್ ಕೊಡಕತ್ತಾರ. ಈಗ ಮೊದ್ಲಿಗೆ ಕಂಪೇರ್ ಮಾಡಿದ್ರ ಈ ಫಿಸಿಕಲ್ ಇಲ್ಲದೆ ಇರುವ ಹುದ್ದೆಗಳು ಯಾವ್ದಲ್ಲ ಅವಕ್ಕಂದ್ರೂ ಲೇಡೀಸ್ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ನೋಡ್ರಿ. ಇಲ್ಲಿ 125, 124, 127. ಓಕೆ, ಕಡಿಮೆ ಅಂದ್ರೆ ಎಷ್ಟು ನಿಂತದಂತ ಲಾಸ್ಟ್ ನೋಡಿದಾರೆ. ಇಲ್ಲಿ 70 ಪೋಸ್ಟ್ ಇದ್ದಲ್ಲ, ಸ್ವಲ್ಪ ಹೈ ಇತ್ರಿ. 72 ಪೋಸ್ಟ್ ನೋಡ್ರಿ 118 ಮಟ ನಿಂತತಿ. ಅದು 1:3 ಬಿಟ್ಟಾಗ ಕಡಿಮೆ ಇದ್ರು ಕೂಡ ಸೆಲೆಕ್ಷನ್ ಆಗಿರ್ತೀರಿ. ಬಟ್ 1:1 ಬಂದಾಗ ಇಲ್ಲಿ ನೋಡ್ರಿ PH 80 ಜಸ್ಟ್ ಪಾಸ್ ಆದ್ರೂ ಕೂಡ ಅವರು ಸೆಲೆಕ್ಷನ್ ಆಗ್ಯಾರ. ನೋಡಿದ್ರಲ್ಲ, ಇದು ತುಮಕೂರಿಗೆ ಸಂಬಂಧಿಸಿದಂತೆ. ಇನ್ನು ಅದೇ ರೀತಿ ಶಿವಮೊಗ್ಗಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಶಿವಮೊಗ್ಗಕ್ಕ ಈ ಸಾರಿ ಒಂದು ಮಿನಿಮಮ್ ಎಷ್ಟದಾವ ನೆನಪಿಲ್ರಿ, ನೆನಪಾಗೈತಿ. ಓಕೆ, ಒಂದ 30 ಮೇಲಿನ ಪೋಸ್ಟ್ ಇದ್ದಂಗ ಅದಾವ. ಅದು ಯಾರು ನೋಡಿದ್ರ ಕ್ಲಿಯರ್ ಆಗಿ ಅದನ್ನ ಮೆಸೇಜ್ ಮೂಲಕ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನೋಡ್ರಿ ತುಮಕೂರಿಗೆ ಕೂಡ ಇಲ್ಲಿ ಹೈಯೆಸ್ಟ್ ಕಟಾಪ್ ಐತಿ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ರಿ 2A PH ಇಲ್ಲಿ 81 ಮಟ ನಿಂತತ್ರಿ. ಹೆಚ್ಚುವರಿ ಏನಾರ ಬಿಟ್ಟಿದ್ದು ಕೊಟ್ಟಾರ್ರಿ.
ಇಲ್ಲಿ ಅವರು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಂಡಿವಿ, ಎಷ್ಟು ಜನ ಉಳ್ದಾರ, ಇದ್ರಾಗ ಏನಾದ್ರು ಫಿಸಿಕಲ್ದಾಗ ಸಾರಿ ಮೆಡಿಕಲ್ ಅಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಏನಾದ್ರು ಫೇಲ್ ಆದ್ರಪ್ಪ ಅಂದ್ರ ಇಲ್ಲಿ ನೆಕ್ಸ್ಟ್ ಆಲ್ರೆಡಿ ಏನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಬಂದಿದ್ರಲ್ಲ ಅಥವಾ ಒಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡಿರ್ತಾರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದ ಅಭ್ಯರ್ಥಿಗಳು ಇಲ್ಲದೇ ಇರೋದನ್ನ ಐತಿ ಅಂತ ಹೇಳಿ ತೋರಿಸಿರ್ತಾರ. ಅಂತವ್ರು ಏನಾದ್ರು ವಾಪಸ್ ಮೆಡಿಕಲ್ ಆದಾಗ ಫೇಲ್ ಆದ್ರಪ್ಪ ಅಂದ್ರ ಈ ಕೆಳಗಡೆ ಕೊಟ್ಟಿರೋ ಲಿಸ್ಟ್ ಅಲ್ಲಿ ಇರೋರು ಅಂದ್ರೆ ಈಗ ಆಲ್ರೆಡಿ ಅವ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಿರ್ತಾರ ಅಂತ ಅಭ್ಯರ್ಥಿಗಳ ಲಿಸ್ಟ್ನಾಗ ಇವ್ರನ್ನು ಕೂಡ ಬಿಡಬಹುದು ಅನ್ನುವ ಸಾಧ್ಯತೆ ಇರುತ್ತೆ. ಇಲ್ಲಿ 31 ಇದು ಲಾಸ್ಟ್ ಹುದ್ದೆಗಳು. ಈಗ ನೋಡ್ರಿ SC PS ಎಕ್ಸ್ ಸರ್ವಿಸ್ ಮೆನ್ ಗೆ 90 ನಿಂತತಿ. ಓಕೆ ಇಲ್ಲಿ ನೋಡ್ರಿ ಮಿನಿಮಮ್ ಅಂದ್ರೂ ಕೂಡ 109 110 110 ಮೇಲೆ ಐತ್ರಿ ಕಟಾಪ್. ಇದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ. ಅದೇ ರೀತಿ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಲಾಸ್ಟ್ ಟೈಮ್ ಕಟಾಪ್ ಏನ್ ನೋಡೋದಪ್ಪ ಅಂದ್ರ ಲಾಸ್ಟ್ ಟೈಮ್ ಎಷ್ಟು ಕಾಂಪಿಟೇಷನ್ ಇತ್ತು, ಅದರ ಜೊತೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಮತ್ತೆ ಎಕ್ಸಾಮ್ ಯಾವ ರೀತಿ ಇತ್ತು ಅಂತೇಳಿ ಒಂದು ಐಡಿಯಾ ಬರುತ್ತೆ. ಬಟ್ ಲಾಸ್ಟ್ ಟೈಮ್ ನಷ್ಟ ಕಟಾಪ್ ನಿಲ್ತದ ಸುಳ್ರಿ, ಯಾಕಂದ್ರೆ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರ್ತದ. ಬಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದನ್ನು ಸ್ವಲ್ಪ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ ಅಂದ್ರ ಎಷ್ಟೋ ಅನುಕೂಲ ಆಗ್ತದ. ಸೊ ಅದಕ್ಕಾಗಿ ಇಲ್ಲಿ ನೋಡ್ಕೋಬಹುದು ನೀವು ಈಗ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ ನೋಡ್ರಿ ಇಲ್ಲಿ 125 123 121 119 ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ 110 ಮೇಲೆ ಇದಾರೆ ಆಲ್ಮೋಸ್ಟ್ ಎಲ್ಲ. SC ನೋಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ 100 ಬಂದೈತ್ರಿ. ಓಕೆ ಇಷ್ಟುವರೆಗೂ ಕೂಡ ಇಲ್ಲಿ ಸೆಲೆಕ್ಷನ್ ಐತಿ. ಯಾವ ರೀತಿ ಮಾಡ್ಕೊಂಡಿವಿ ಅಂತ ಹೇಳಿ ಕೂಡ ಬಿಟ್ಟಿರ್ತಾರ. ಇಲ್ಲಿ ಪ್ರತಿಯೊಂದು PDF ಅನ್ನು ನೋಡ್ಬೋದು. ಅವರದ್ದೇ ಆದ ವಿಶಿಷ್ಟವಾದ ಶೈಲಿಯಲ್ಲಿ ಅವ್ರಿಗೆ 1:1 ರಿಸಲ್ಟ್ ಅನ್ನ ಬಿಟ್ಟಾರೆ. ಯಾಕಪ್ಪ ಅಂದ್ರ ಕೆದವರು ಎಕ್ಸಾಮ್ ಅನ್ನ ನಡೆಸ್ತಾರೆ. ಎಕ್ಸಾಮ್ ನಡೆಸಿ 1:3 ಮಟ್ಟ ಅವ್ರದ್ದು ಕೆಲಸ ಇರುತ್ತೆ. ಅದಾದ್ಮೇಲೆ ಇಲಾಖೆ ಕೊಡ್ತಾರೆ. ಸಾರಿ ಎಕ್ಸಾಮ್ ನಡೆಸೋದಷ್ಟು ಕೆದವರಿಗೆ ಕೆಲಸ ಇರುತ್ತೆ. ಅದನ್ನ ನಡೆಸಿದ ಮೇಲೆ ಎಲ್ಲಾ ಲಿಸ್ಟ್ ಅನ್ನ ಏನ್ ಮಾಡ್ತಾರ ಆ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಗೆ ಕೊಡ್ತಾರ. ಕಂದಾಯ ಇಲಾಖೆದವರು 1:3 ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಕರೀತಾರ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ದು 1:1 ಖರೀದಿ ಯಾರ ಕೈಯಾಗಿರುತ್ತಪ್ಪ ಅಂದ್ರ ಆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಆ ಜಿಲ್ಲೆಗೆ ಸಂಬಂಧಿಸಿದ DC ಆಫೀಸ್ ನಲ್ಲಿ ಅದನ್ನೆಲ್ಲ ಚರ್ಚೆ ಮಾಡಿ ಬಿಡ್ತಾರೆ. ಲಾಸ್ಟ್ ಟೈಮ್ ಒಂದಿಷ್ಟು ಸ್ಕ್ಯಾಮ್ ಕೂಡ ಆಗಿದ್ದು ಆ ಸ್ಕ್ಯಾಮ್ ಅನ್ನ ಅಕ್ಷಯ ಸಂಘಟನೆಯಿಂದ ಹೊರಗೆ ತಂದು ಲಾಸ್ಟ್ ಟೈಮ್ ನೋಡ್ರಿ ಈ ಸ್ಕೋರ್ ಲಿಸ್ಟ್ ಬಿಟ್ಟಿರ್ತಾರೆ. ಕೆದವರು ಸ್ಕೋರ್ ಲಿಸ್ಟ್ ಬಿಟ್ಟಾಗ ಅವನ್ನೆಲ್ಲರೂ ಕೂಡ ಕ್ರಾಸ್ ಚೆಕ್ ಮಾಡಿದ್ರು. ಒಂದಿಷ್ಟು ಹುಡುಗರು ಏನಪ್ಪಾ ಅದು ಶಿವಮೊಗ್ಗ ಜಿಲ್ಲೆನ ಅನಿಸುತ್ತೆ. ಶಿವಮೊಗ್ಗದಲ್ಲಿ ಆ ಅಭ್ಯರ್ಥಿದ ಸ್ಕೋರ್ 90 ಆಗೈತ್ರಿ. ಅಲ್ಲಿ ಹೆಚ್ಚಾರ 125. ಕಾರಣ ಇದು ಲಾಸ್ಟ್ ಟೈಮ್ ಆಗಿದ್ರಿ ಸ್ಕ್ಯಾಮ್. ಅದನ್ನ ಹುಡುಗರು ಏನ್ ಮಾಡಿದ್ರು ಇಲ್ಲಿ ಅವ್ನ 1:1 ದಾಗ ಲಿಸ್ಟ್ನಾಗ ಹೆಸರು ನೋಡ್ಕೊಂಡಾರ. ಇಲ್ಲಿ 1:3 ದಾಗ ಲಿಸ್ಟ್ನಾಗ ಹೆಸರು ನೋಡ್ಕೊಂಡು ವಾಪಸ್ ಕೆದವರು ಒಂದು ಆಲ್ರೆಡಿ ಏನೋ ಅಭ್ಯರ್ಥಿದು ಪ್ರತಿಯೊಬ್ಬ ಅಭ್ಯರ್ಥಿದ ಏನೈತಲ್ಲ ಲಿಸ್ಟ್ ಅನ್ನ ಬಿಟ್ಟಿರ್ತಾರ ಎಷ್ಟು ಸ್ಕೋರ್ ತಗೊಂಡ್ ಅಂತೇಳಿ. ಇಲ್ಲಿದಕ್ಕ ಮತ್ತು ವಾಪಸ್ ಅಲ್ಲಿ ಕೆದವ್ರ ಸ್ಕೋರ್ ಬಿಟ್ಟಿದಕ್ಕ ಕ್ರಾಸ್ ಚೆಕ್ ಮಾಡಿದಾಗ ಸ್ಕೋರ್ ಕಡಿಮೆ ಬಂತ್ರಿ. ಇಲ್ಲಿ ಸ್ಕ್ಯಾಮ್ ಆಗೈತೆ ಅವ್ರು ಸ್ಪಷ್ಟವಾಗಿ ತಿಳಿಸಿದಕ್ಕ ಇಲ್ಲ ಇದು ನಮ್ ತಪ್ಪಾಗಿಲ್ಲ ಇಲಾಖೆದವ್ರದ್ದು ಕಂಪ್ಯೂಟರ್ ತಪ್ಪು ಮಾಡಿ ಅಂತೇಳಿ ಸುಳ್ಳು ರೀತಿ ಹೇಳಿ ಅವ್ರ ಇಲಾಖೆ ಅಂತ ಅದನ್ನ ಹೊರಗೆ ತಕ್ಕೊಂಡ ವಾಪಸ್ ಮತ್ತೊಂದ್ ಲಿಸ್ಟ್ ಬಿಟ್ರಿ. ಈ ರೀತಿ ಸ್ಕ್ಯಾಮ್ ಕೂಡ ಆಗಿದ್ದು ಲಾಸ್ಟ್ ಟೈಮ್. ಸ್ಕ್ಯಾಮ್ ಅಂತೂ ಆಗಕ್ ಬಿಡಂಗಿಲ್ಲ. ಯಾಕಂದ್ರೆ ಕೆದವ್ರ ಎಕ್ಸಾಮ್ ನಡೆಸ್ಯಾರಂದ್ರ ಆ ರೀತಿನೇ ಇರ್ತದೆ. ಚಲೋ ವಿಷಯದ ರೀತಿನ ಮಾಡಿರ್ತಾರಲ್ಲ. ಇವಕ್ಕೆ ವಿಜಯನಗರಕ್ಕೆ ಸಂಬಂಧಿಸಿದ ಲಾಸ್ಟ್ ಟೈಮ್ 13 ಹುದ್ದೆಗಳು ಖಾಲಿದ್ರಿ. ಇಲ್ಲಿ ನೋಡ್ಕೋರಿ ಕಟಾಪ್ ಎಲ್ಲಾ ಜಿಲ್ಲೆಗೆ ನೋಡಿದ್ರೆ ಇದೊಂದು ಸ್ವಲ್ಪ ಕಡಿಮೆ ನಿಂತದಂತಾನೆ ಹೇಳ್ಬೋದು. ಅಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಒಂದು, ಅದೇ ರೀತಿ ಇಲ್ಲಿ ವಿಜಯನಗರ ಒಂದು. ಯಾಕಂದ್ರೆ ಕಡಿಮೆ ಪೋಸ್ಟ್ ಬರೀ 7 ಪೋಸ್ಟ್ ಇದ್ದಾರ ನೋಡ್ರಿ. 6 ಮಂದಿನ ಆಯ್ಕೆ ಮಾಡ್ಕೊಂಡ್ರ ಒಬ್ಬ ಅಭ್ಯರ್ಥಿ ಏನಾದ್ರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರು ಏನಾದ್ರು ಸಿಗ್ಲಿಲ್ಲಪ್ಪ ಅಂದ್ರ ಅದನ್ನ ಕೈ ಬಿಟ್ಟಿರ್ತಾರ. ಅದನ್ನ ನೆಕ್ಸ್ಟ್ ಲಿಸ್ಟ್ನ್ಯಾಗ ಬೇರೆ ಅಭ್ಯರ್ಥಿನ ಹಾಕೊಂಡಿರ್ತಾರ. ನೋಡ್ರಿ ಇಲ್ಲಿ ಕೆಟಗರಿ 1ಕ್ಕೆ ಸಂಬಂಧಿಸಿದಂತೆ 99 2A 99 ಅತ್ಯಂತ ಕಡಿಮೆ ನಿಂತಿದ್ಯಪ್ಪ ಅಂದ್ರ ವಿಜಯನಗರ. ಪೋಸ್ಟ್ 7 ಪೋಸ್ಟ್ ಇದ್ದುರಿ. ಸಾರಿ 13 ಪೋಸ್ಟ್ ಅದಾವು 7 ತೋರಿಸಿದಾರ. ಓಕೆ ಇಲ್ಲ ಅದಾವ್ರಿ ಕೆಳಗಡೆ ಅದ ನೋಡ್ರಿ. ಅಲ್ಲಿ ಮೇಲ್ ಕೊಟ್ಟಿದ್ದು ನಾನ್ HKಗೆ ಸಂಬಂಧಿಸಿದಂತೆ ಕೊಟ್ಟಂಗಿದ್ರು. ಓಕೆ ರೀ ಕಡಿಮೆ ಕಟಾಪ್ ವಿಜಯನಗರಕ್ಕೆ ಸ್ವಲ್ಪ ಕಡಿಮೆ ಕಟಾಪ್ ನಿಂತ ನೋಡ್ರಿ. ಇಲ್ಲಿ HK ನಾನ್ HK ಸಪರೇಟ್ ಆಗಿ ಬಿಟ್ಟಾರ. ಇಲ್ಲಿ ಉಳಿದಿದ್ದು ಕೂಡ ಅದಾವ್. ಇಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಬೇರೆ ಜಿಲ್ಲೆಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಕಟಾಪ್ ನಿಂತತಿ. ನೆಕ್ಸ್ಟ್ ಅದೇ ಓಕೆ ನೆಕ್ಸ್ಟ್ ನಮ್ಮ ಬೆಳಗಾವಿ ಜಿಲ್ಲೆ ನೋಡಿದ್ರೆ 64 ಇದ್ರು ಲಾಸ್ಟ್ ಟೈಮ್. ಈ ವರ್ಷ 48 ಪೋಸ್ಟ್ ಖಾಲಿ ಇದಾವ ನೋಡ್ರಿ. ಇಲ್ಲಿ 64 ಇದ್ರು ಕೂಡ ಕಟಾಪ್ ಅಂತ ನೋಡ್ಕೊಂಡಿರಿ 120 128 ಎಲ್ಲ ಅಷ್ಟು ಕಡಿಮೆ ಅಂದ್ರು ಕೂಡ PS ಬಿಟ್ರು ಕೂಡ ST ಅಭ್ಯರ್ಥಿಗೆ ನೋಡ್ಕೋರಿಲ್ರಿ 106 ವರೆಗೂ ಕೂಡ ಆಯ್ಕೆ ಆಗಿದಾರ. 2A PH ರೀ 2A PH ನೋಡ್ರಿ 107. ಈ ರೀತಿ ಸ್ವಲ್ಪ ಹೈನ ಐತಿ ಕಟಾಪ. ಸೊ ಅದಕ್ಕಾಗಿ ಸ್ಟಡಿ ಯಾರೆಲ್ಲ ಮಾಡಕತ್ತೀರ ನೋಡ್ರಿ ಸ್ವಲ್ಪ ಇನ್ನೂ ಡೆಪ್ತ್ ಆಗಿ ಸ್ಟಡಿನ ಮಾಡ್ರಿ. ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಬರ್ತಿರ್ತಾವ. ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆದು ಕೂಡ ಈಗ ಕವರ್ ಆತಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು
ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಪ್ರತಿಯೊಬ್ಬರು ಕೂಡ ರಿಪ್ಲೈನ ಮಾಡ್ತೀವಿ. ಸ್ನೇಹಿತರೆ, ನಿಮಗೇನಾದರೂ ಸಿಲೆಬಸ್ ಅಲ್ಲಿರೋ ನೋಟ್ಸು ಪ್ಲಸ್ ಶಾರ್ಟ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಪ್ಲಸ್ ನಿಮಗೆ 6 to 10th ನೋಟ್ಸು, ಅದ್ರ ಜೊತೆಗೆ ಮತ್ತೆ 1 year ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬಹುದು. ಅತ್ಯಂತ ಕಡಿಮೆ ಬೆಲೆ ಅಂದ್ರೆ 250 ರೂಪಾಯಿದಲ್ಲಿ ನಿಮ್ಗೆ ಎಲ್ಲ ನೋಟ್ಸನ್ನ ಕಳಿಸಲಾಗ್ತದ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜ್ ಹಾಕಿ. ಈ ಸಾರಿ ನಾನು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋತೀನಿ ಅನ್ನೋರು ಮಾತ್ರ. ಸ್ನೇಹಿತರೆ, ನಾವು ಕಳಿಸೋ ನೋಟ್ಸ್ ನಿಮಗೆ PC, PSI, SDA, FDA, ವಿಲೇಜ್ ಅಕೌಂಟ್ಗೂ ಕೂಡ ಯೂಸ್ ಆಗ್ತಾವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.